Hello everyone, welcome back to my channel Coaching fundamentally based mathematics for high school students ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸುಗಳಿಗೆ ಎಲ್ಲರಿಗೂ ಸ್ವಾಗತ. Maths making easy. Triangles. Today's portion is about isosceles triangle and its properties. Isosceles triangle. Isosceles triangle ಅಂದರೆ ಏನು? A triangle with any two sides are equal. This type of triangle is known as isosceles triangle. ಒಂದು ಟ್ರಯಾಂಗಲ್ನಲ್ಲಿ ಇದೆಲ್ಲ ಟ್ರಯಾಂಗಲ್ಸ್. ಈ ಟ್ರಯಾಂಗಲ್ಸ್ ಒಂದು ಟ್ರಯಾಂಗಲ್ನಲ್ಲಿ ಮೂರು ಸೈಡ್ಸ್ ಉಂಟು ನಮಗೆ ಗೊತ್ತು. ಈ ಮೂರು ಸೈಡ್ಸಲ್ಲಿ ಏನಾದರೂ ಟೂ ಸೈಡ್ಸ್ ಈಕ್ವಲ್ ಬಂದರೆ, ಈಗ ನೋಡಿ ಈ ಸಿಂಬಲ್ ತೋರಿಸಿದ್ದು ಒಂದೇ ಲೆಕ್ಕ ಸಿಂಬಲ್ ಉಂಟು, ಅದು ಈಕ್ವಲ್ ತೋರಿಸಲಿಕ್ಕೆ ಇದು ಇದಕ್ಕೆ ಈಕ್ವಲ್. ಅದೇ ಥರ ಈ ಸೈಡ್ಗೆ ಈಕ್ವಲ್, ಈ ಸೈಡ್ಗೆ ಈಕ್ವಲ್. ಇದೇ ಥರ ಬರುವಾಗ ಎರಡು ಸೈಡ್ ಮಿನಿಮಮ್ ಎರಡು ಸೈಡ್ ಈಕ್ವಲ್ ಆಗಿ ಬರಬೇಕು. ಹಾಗೆ ಬರುವಾಗ ಅದರ ಟ್ರಯಾಂಗಲ್ಗೆ ಐಸೋಸೆಲಸ್ ಟ್ರಯಾಂಗಲ್ ಅಂತ ಹೇಳುತ್ತದೆ. ಐಸೋಸೆಲಸ್ ಟ್ರಯಾಂಗಲಲ್ಲಿ ಈ ಮೇಲದು ಪಾಯಿಂಟ್ ಇದಕ್ಕೆ ವರ್ಟೆಕ್ಸ್ ಪಾಯಿಂಟ್ ಅಂತ ಹೇಳ್ತದೆ. ಇದು ವರ್ಟೆಕ್ಸ್ ಪಾಯಿಂಟ್, ಎರಡು ಸೈಡ್ ಜಾಯಿನ್ ಮಾಡಿ ಬಂದ ವರ್ಟೆಕ್ಸ್ಗೆ ವರ್ಟೆಕ್ಸ್ ಪಾಯಿಂಟ್ ಅಂತ ಹೇಳುತ್ತದೆ. ವರ್ಟೆಕ್ಸ್ ಪಾಯಿಂಟ್ ಅಲ್ಲಿ ಬಂದ ಆಂಗಲ್ಗೆ ವರ್ಟೆಕ್ಸ್ ಆಂಗಲ್ ಅಂತ ಹೇಳುತ್ತದೆ. ಅದೇ ಥರ ಈ ಕೆಳಗೆ ಇದು ಕುತ್ಕೊಳ್ಳೋದ ಲೆಕ್ಕದಲ್ಲಿ ಉಂಟು, ಸೊ ಅದಕ್ಕಾಗಿ ಇದಕ್ಕೆ ಬೇಸ್ ಹೇಳ್ತದೆ. ಈ ಬೇಸ್ನಲ್ಲಿ ಬಂದ ಆಂಗಲ್ಗೆ ಇದು ಎರಡು ಆಂಗಲ್ಸ್ ಬೇಸ್ನಲ್ಲಿ ಬಂದಿದೆ, ಸೊ ಅದಕ್ಕೆ ಬೇಸ್ ಆಂಗಲ್ಸ್ ಎಂದು ಹೇಳುತ್ತದೆ. ಓಕೆ, ಪ್ರಾಪರ್ಟೀಸ್ ಆಫ್ ಐಸೋಸೆಲಸ್ ಟ್ರಯಾಂಗಲ್ಸ್. ಐಸೋಸೆಲಸ್ ಟ್ರಯಾಂಗಲ್ಗೆ ಎರಡು ಪ್ರಾಪರ್ಟೀಸ್ ಉಂಟು. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಈ ಟ್ರಯಾಂಗಲ್ಸ್ ಐಸೋಸೆಲಸ್ ಟ್ರಯಾಂಗಲ್ಸ್ ಅನ್ನು ಗೊತ್ತಾಗಲಿಕ್ಕೆ ಇಲ್ಲಿ ಸಿಂಬಲ್ಸ್ ಇಟ್ಟಿದೆ. ಅಂದರೆ ಒಂದೇ ಲೆಕ್ಕದಲ್ಲಿ ಇದ್ದರೆ ಸಾಕು, ಒಂದು ಲೈನ್ ಅಲ್ಲಾದರೆ ಎರಡು ಲೈನ್, ಹಾಗೆ ವಿಷಯ ಇಲ್ಲ, ಒಂದೇ ಲೆಕ್ಕದಲ್ಲಿ ಇದ್ದರೆ ಸಾಕು. ಹಾಗೆ ಬರುವಾಗ ಅದಕ್ಕೆ ಐಸೋಸೆಲಸ್ ಟ್ರಯಾಂಗಲ್ಸ್ನ ಹೇಳುತ್ತದೆ. ಇಲ್ಲಿ ನೋಡಿ, ಇದು ಇದಕ್ಕೆ ಈಕ್ವಲ್, ಇದು ಇದಕ್ಕೆ ಈಕ್ವಲ್. ಆದರೆ ಈ ಟ್ರಯಾಂಗಲ್ಸ್ ಮೂರು ಸಹ ಐಸೋಸೆಲಸ್ ಟ್ರಯಾಂಗಲ್. ಅದರಲ್ಲಿ ಇದು ವರ್ಟೆಕ್ಸ್, ಈ ಆ್ಯಂಗಲ್ಗೆ ವರ್ಟೆಕ್ಸ್ ಆ್ಯಂಗಲ್ನ ಹೇಳುತ್ತದೆ. ಇದು ಬೇಸ್, ಸೊ ಬೇಸಲ್ಲಿ ಬಂದ ಆ್ಯಂಗಲ್ಗೆ ಇದು ಮತ್ತು ಇದು ಬೇಸ್ ಆ್ಯಂಗಲ್ಸ್ನ ಹೇಳುತ್ತದೆ. ಇಲ್ಲಿದು ಪ್ರಾಪರ್ಟೀಸ್ ಯಾವುದಂದರೆ, ಐಸೋಸೆಲಸ್ ಟ್ರಯಾಂಗಲ್ಸಲ್ಲಿ ಎನಿ ಟೂ ಸೈಡ್ಸ್ ಆರ್ ಈಕ್ವಲ್. ಏನಾದರೂ ಟೂ ಸೈಡ್ಸ್ ಈಕ್ವಲ್ ಬರಬೇಕು. ಇಲ್ಲಿ ನೋಡಿ, ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಎರಡು ಸಹ ಈಕ್ವಲ್ ಬಂದಿದೆ. ಓಕೆ, ಇಲ್ಲಿ ನೋಡಿ, ಇ ಡಿ ಇಸ್ ಈಕ್ವಲ್ ಟು ಇ ಎಫ್, ಅದು ಎರಡು ಈಕ್ವಲ್ ಬಂದಿದೆ. ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ, ಬೇಸ್ ಆ್ಯಂಗಲ್ಸ್ ಆರ್ ಈಕ್ವಲ್. ಬೇಸ್ ಆ್ಯಂಗಲ್ಸ್ ನೋಡಿದರೆ ಬೇಸಿನಲ್ಲಿ ಬರೋದು ಆ್ಯಂಗಲ್ಸ್ ಇದು ಮತ್ತು ಇದು ಈಕ್ವಲ್ ಸೈಡ್ ಬೇಸಲ್ಲಿ ಹೋಗಿ ಮುಟ್ಟುವಾಗ ಬರುವ ಆ್ಯಂಗಲ್. ಓಕೆ, ಸೊ ಇದರಲ್ಲಿ ಬಿ ಇಸ್ ಈಕ್ವಲ್ ಟು ಸಿ. ಈ ಕಡೆ ನೋಡುವಾಗ ಇ ಡಿ ಇಸ್ ಈಕ್ವಲ್ ಟು ಇ ಎಫ್ ಬಂದಿದೆ. ಸೊ ಇದು ಈಕ್ವಲ್ ಸೈಡ್ಸ್ ಬೇಸಲ್ಲಿ ಮುಟ್ಟಿದ್ದು ಡಿ ಪಾಯಿಂಟಲ್ಲಿ, ಸೊ ಈ ಆ್ಯಂಗಲ್ ಎಫ್ ಈ ಆ್ಯಂಗಲ್ಗೆ ಈಕ್ವಲ್ ಬರ್ತದೆ. ನೋಡಿ, ಇ ಡಿ ಇಸ್ ಈಕ್ವಲ್ ಟು ಇ ಎಫ್, ಡಿ ಇಸ್ ಈಕ್ವಲ್ ಟು ಎಫ್. ಅದೇ ಥರ ಸೈಡಲ್ಲಿ ನೋಡುವಾಗ ಎ ಬಿ, ಈ ಟ್ರಯಾಂಗಲಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಹಾಗೆ ಬರುವಾಗ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಬರುತ್ತದೆ. ಇದರಲ್ಲಿ ನಮಗೆ ಈಸಿಯಾಗಿ ಗೊತ್ತಾಗಲಿಕ್ಕೆ ಇದರಲ್ಲಿ ವರ್ಟೆಕ್ಸ್ ಆ್ಯಂಗಲ್ ಯಾವುದನ್ನು, ಬೇಸ್ ಆ್ಯಂಗಲ್ ನಾವು ಬರಿಬೇಕು. ಬೇಸ್ ಆ್ಯಂಗಲ್ಸ್ ಬರೆಯುವಾಗ ವರ್ಟೆಕ್ಸ್ ಆ್ಯಂಗಲ್ ಯಾವುದನ್ನು ನೋಡಿ ಅದು ತೆಗೆದರೆ ಸಾಕಲ್ವಾ. ಇದು ಎರಡು ಸೈಡಲ್ಲಿ ಸಹ ಕಾಮನ್ ಆಗಿ ಬಂದ ಪಾಯಿಂಟ್ ವರ್ಟೆಕ್ಸ್. ಇದು ಎಲ್ಲ ಸಹ ವರ್ಟೆಕ್ಸ್, ಮೀನ್ಸ್ ಎ ಸಹ ವರ್ಟೆಕ್ಸ್, ಬಿ ಸಹ ವರ್ಟೆಕ್ಸ್, ಸಿ ಸಹ ವರ್ಟೆಕ್ಸ್. ಆದರೆ ಇದು ಈಕ್ವಲ್ ಬರುವಾಗ ನಾವು ಇದಕ್ಕೆ ವರ್ಟೆಕ್ಸ್ ಆ್ಯಂಗಲ್ ಅನ್ನು ಹೇಳುತ್ತದೆ. ಓಕೆ, ಹಾಗೆ ಬರುವಾಗ ಇಲ್ಲಿ ನೋಡಿ, ಎ ಬಿ ಮತ್ತು ಎ ಸಿ ಟೂ ಸೈಡ್ಸ್, ಇದರಲ್ಲಿ ಕಾಮನ್ ಆಗಿ ಬಂದ ವರ್ಟೆಕ್ಸ್ ಎ. ಈ ಎ ಬಿಟ್ಟರೆ ಮತ್ತೆ ಬಿ ಮತ್ತು ಸಿ. ಓಕೆ, ಇದು ಬೇಸ್ ಆ್ಯಂಗಲ್ಸ್. ಇಲ್ಲಿ ಹಾಗೆ ನೋಡುವಾಗ ಇ ಡಿ ಇಸ್ ಈಕ್ವಲ್ ಟು ಇ ಎಫ್ ಬರುವಾಗ ಇ ಡಿ ಇ ಎಫ್ಗೆ ಈಕ್ವಲ್, ಆದರೆ ಇದೆರಡಲ್ಲಿ ಸಹ ಕಾಮನ್. ಇಲ್ಲಿ ನೋಡಿ, ಎರಡು ಸೈಡಿಗೆ ಸಹ ಕಾಮನ್ ಆಗಿ ಬಂದಿದ್ದು ಇ, ಸೊ ಇ ಬಿಟ್ಟರೆ ಬ್ಯಾಲೆನ್ಸ್ ಡಿ ಇಸ್ ಈಕ್ವಲ್ ಟು ಎಫ್. ಇದೇ ಥರ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಸೊ ತುಂಬ ಸುಲಭವಾಗಿ ಬರುತ್ತದೆ, ತಪ್ಪಿಲ್ಲದೆ ಮಾಡಲಿಕ್ಕೆ. ಇದು ಗಮನವಿಟ್ಟು ಪುನಃ ಮಾಡ್ತಾ ಹೋಗಬೇಕು. ಆದರೆ ಈಸಿಯಾಗಿ ಐಸೋಸೆಲಸ್ ಟ್ರಯಾಂಗಲ್ಸ್ನ ಬಗ್ಗೆ ಹೇಳಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಎಕ್ಸಾಂಪಲ್ಸ್ ಲೆಕ್ಕದಲ್ಲಿ ನೋಡುವಾಗ ಇಲ್ಲಿ ನೋಡಿ, ಇದೆರಡು ಐಸೋಸೆಲಸ್ ಟ್ರಯಾಂಗಲ್ಸ್. ಹೇಗೆ ಗೊತ್ತಾಗಿದ್ದರೆ, ಈ ಟ್ರಯಾಂಗಲ್ಸಿನ ಎರಡು ಸೈಡಲ್ಲಿ ಒಂದೇ ಸಿಂಬಲ್ ಕೊಟ್ಟಿದೆ, ಈಕ್ವಲ್. ಓಕೆ, ಈಕ್ವಲ್ ಲೆಕ್ಕದಲ್ಲಿ ಒಂದೇ ಸಿಂಬಲ್ ಕೊಟ್ಟಿದೆ. ಇರಲಿ ಸಹ ನೋಡಿ, ಇದು ಮತ್ತು ಇದು ಈಕ್ವಲ್, ಈ ಸೈಡ್ಸ್ ಈಕ್ವಲ್. ಎರಡು ಸೈಡ್ಸ್
ಈಕ್ವಲ್ ಬರುವಾಗ ಆ ಟ್ರಯಾಂಗಲ್ಗೆ ಐಸೋಸೆಲಸ್ ಟ್ರಯಾಂಗಲ್ ಅಂತ ಹೇಳುತ್ತದೆ. ನಮ್ಮದು ಪ್ರಾಪರ್ಟಿ ಲೆಕ್ಕದಲ್ಲಿ ನೋಡುವಾಗ ಸೈಡ್ಸ್ ಈಕ್ವಲ್, ಇದು ನೋಡಿ, ಇದು 10 ಸೆಂಟಿಮೀಟರ್, ಇದು 10 ಸೆಂಟಿಮೀಟರ್. ಸೈಡ್ಸ್ ಈಕ್ವಲ್ ಆದರೆ ಆ್ಯಂಗಲ್ಸ್ ಹೇಗೆ ಬರಬೇಕು, ಬೇಸ್ ಆ್ಯಂಗಲ್ಸ್ ಹೇಗೆ ಬರಬೇಕು, ಬೇಸ್ ಆ್ಯಂಗಲ್ಸ್ ಆರ್ ಈಕ್ವಲ್. ಇಲ್ಲಿ 75 ಆದರೆ ಇಲ್ಲಿ ಸಹ 75. ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಇದು ಐಸೋಸೆಲಸ್ ಟ್ರಯಾಂಗಲ್, ಇದು ಎಕ್ಸ್ ಆದರೆ ಇದು ಸಹ ಎಕ್ಸೇ ಬರುತ್ತದೆ. ಓಕೆ, ಹಾಗೆ ನಮಗೆ ಅದೆಲ್ಲ ಫೈಂಡ್ ಔಟ್ ಮಾಡಲಿಕ್ಕೆ ಉಂಟು, ಅದು ಮುಂದಿನ ಕ್ಲಾಸಿನ ಲೆಕ್ಕದಲ್ಲಿ ನೋಡುವ. ಹೀಗೆ ನಮಗೆ ಅಷ್ಟು ಅರ್ಥ ಆಗಿದರೆ ಸಾಕು. ಪ್ರಾಪರ್ಟೀಸ್ ಲೆಕ್ಕದಲ್ಲಿ ನೋಡುವಾಗ 2 sides ಈಕ್ವಲ್ ಬಂದರೆ ಅದಕ್ಕೆ ಬೇಸ್ ಆ್ಯಂಗಲ್ಸ್ ಈಕ್ವಲ್. ಅದಕ್ಕೆ ದೊಡ್ಡ ಹೈಸ್ಕೂಲ್ ಬರುವಾಗ ನಮಗೆ ಥಿಯರಮ್ ಲೆಕ್ಕದಲ್ಲಿ ಬರುತ್ತದೆ. ಅದು ಥಿಯರಮ್ ಎಂದರೆ ಹೀಗೆ ಸ್ಟೇಟ್ಮೆಂಟ್ ಬರುತ್ತದೆ, ಆ್ಯಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆಫ್ ಆ್ಯನ್ ಐಸೋಸೆಲಸ್ ಟ್ರಯಾಂಗಲ್ ಆರ್ ಈಕ್ವಲ್. ಎಂದರೆ ಇದು ಈಕ್ವಲ್ ಸೈಡ್ಸ್, ಇದನ್ನ ಆಪೋಸಿಟ್ ಬಂದ ಆ್ಯಂಗಲ್ ಇದು, ಇದನ್ನ ಆಪೋಸಿಟ್ ಬಂದ ಆ್ಯಂಗಲ್ ಇದು. ಹೀಗೆ ಸೈಡ್ಸ್ ಈಕ್ವಲ್ ಆದರೆ ಇದು ಆಪೋಸಿಟ್ ಆ್ಯಂಗಲ್ಸ್ ಈಕ್ವಲ್. ಇದೇ ಥರ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಸಹ ನೋಡಿ, ಅದೇ ಇದು ಈ ಸೈಡ್ಗೆ ಇದು 2 ಈಕ್ವಲ್ ಸೈಡ್ಸ್, ಇದಿಗೆ ಆಪೋಸಿಟ್ ಆ್ಯಂಗಲ್. ಹೀಗೆ ಬರುವಾಗ ಹೀಗೆ ನಾವು ಹೇಳಿದ ಲೆಕ್ಕದಲ್ಲಿ ಅಂದ ಈ ಸೈಡ್ ಅನ್ನೋದು ಆಪೋಸಿಟ್ ಸಹ ಈಕ್ವಲ್, ಇದೆರಡು ಸೇಮ್ ಬರುತ್ತದೆ. ಇದೇ ಥರ ಪ್ರಾಕ್ಟೀಸ್ ಮಾಡಿ. ಇದೇ ಥರ ಪ್ರಾಬ್ಲಮ್ಸ್ ಮಾಡಲಿಕ್ಕೆ ತುಂಬ ಸುಲಭ. ಇದೇ ಥರ ಸುಲಭವಾಗಿ ಮಾಡುವುದ ಲೆಕ್ಕದಲ್ಲಿ ಪ್ರಾಕ್ಟೀಸ್ ಮಾಡಿದರೆ ಮ್ಯಾಥ್ಸ್ ತುಂಬ ಈಸಿಯಾಗಿ ಸುಲಭವಾಗಿ ಬರುತ್ತದೆ, ಮಾರ್ಕ್ ಸ್ಕೋರ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಹಕರಿಸಿ. ಧನ್ಯವಾದಗಳು.